ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಂದ ನೂತನ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಮತ್ತು ಪ್ರಜಾಸೌಧ ಉದ್ಘಾಟನೆ. ಹೌದು ವೀಕ್ಷಕರೇ, ಪ್ರಜಾಸೌಧ ಭೂಮಿ ಪೂಜೆ ಹಾಗೂ ನೂತನ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಉದ್ಘಾಟನೆ ಸಮಾರಂಭ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಶುಭ ಗಳಿಗೆಯಲ್ಲಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದ ಶಾಸಕ ವಿಶ್ವಾಸ್ ವೈದ್ಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಪ್ರಜಾಸೌಧ ಕುರಿತ ಗೊಂದಲವಿದೆ, ಅದನ್ನು IBL ಆಗಲಿ, ದೇಸಾಯಿ ಲೇಔಟ್ನಲ್ಲಾಗಲಿ, PWD ಜಾಗದಲ್ಲಾಗಲಿ ಅಥವಾ ಈಗಾಗಲೇ ಯರಗಣವಿ ಹದ್ದೆ ಗುರುತಿಸಿದ ಜಾಗದಲ್ಲಾಗಲಿ ಸಾರ್ವಜನಿಕರಿಗೆ ಅನುಕೂಲ ಆದ ಕಡೆಗೆ ಮಾಡೋಣ. ಅದನ್ನು ಶಾಸಕರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡೋಣ ಎಂದು ಹೇಳಿದರು. ನೂತನ ಮುಖ್ಯಮಂತ್ರಿ ಬಹಳ ಕ್ರಿಯಾಶೀಲವಾಗಿದ್ದಾರೆ. ಇನ್ನು 2 ವರ್ಷ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ MLC ಚಂದ್ರರಾಜ್ ಹಟ್ಟಿಹೊಳಿ, ಫಕೀರಪ್ಪ ಹದ್ದನ್ನವರ್, ಸೌದತ್ತಿ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್, ಯರಗಟ್ಟಿ ತಾಲೂಕು ದಂಡಾಧಿಕಾರಿಗಳಾದ ME ಗುಂಡಪ್ಪಗೋಳ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಬಡ್ಕುಂದ್ರಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿ A ಖಾಜಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಮುಖಂಡರಾದ ಬಸು ಪೂಜೇರಿ, ಚಂದ್ರು ಚಂಬ್ರಿ, ಸುರೇಶ್ ಭಜಂತ್ರಿ, ರವೀಂದ್ರ ಯಲಿಗಾರ್, ಪುಂಡ್ಲಿಕ್ ಮೇಟಿ, ಬಸವರಾಜ್ ಸತ್ತೂರಿ, ಶಂಕರ್ ಇಟ್ನಾ, ನೀಲಕಂಠ್ ಸಿದ್ಬಸ್ನವರ್, ಪ್ರಕಾಶ್ ವಾಲಿ, ಮಲಿಕ್ ಸಾಬ್ ಬಾಗ್ವಾನ್, ಭಾಸ್ಕರ್ ಹಿರೇಮಿತ್ರಿ, ಸಂತೋಷ್ ಚನ್ಮೇತ್ರಿ, ಅಲ್ತಾಫ್ ಮುಲ್ಲಾ, ಲಕ್ಷ್ಮಣ್ ಕುಂಡಿರಪ್ಪಗೋಳ್, ಸುಮ್ಮು ರೈನಾಪುರ್, ಹನುಮಂತ್ ಕಿಡದಾಳ್, ರಾಯಪ್ಪ ಕರಿಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಗೋಪಾಲ್ ದಳವಾಯಿ ನಿರೂಪಣೆ ಮತ್ತು ವಂದನಾರ್ಪಣೆ ನೆರವೇರಿಸಿದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ TV 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಅಧ್ಯಕ್ಷತೆ ವಹಿಸಿರುವಂತ ಆತ್ಮೀಯರು ವಿಭಾಗದ ಶಾಸಕರಾದ ವಿಶ್ವಾಸ್ ವೈದ್ಯವರೇ, ಜಿಲ್ಲಾ ಪರಿಷತ್ತಿನ ಸದಸ್ಯರು ಆತ್ಮೀಯರಾದ ಚಂದ್ರರಾಜ್ ಅವರೇ, ಇನ್ನು ಅನೇಕ ನಮ್ಮ ಅಧಿಕಾರಿಗಳು, ನಮ್ಮ ಪಕ್ಷದ ಮುಖಂಡರು, ಪಟ್ಟಣ ಪಂಚಾಯತಿ ಪುರಸಭೆ ಅಧ್ಯಕ್ಷರು, ಎಲ್ಲ ರಾಷ್ಟ್ರೀಯ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಸುಮಾರು 8 ಕೋಟಿ ರೂಪಾಯಿಯಲ್ಲಿ ಎಲ್ಲ ಇಲಾಖೆ ಕಟ್ಟಡ ಒಂದೇ ಕಡೆ ಬರಬೇಕಂತ 4 ಎಕರೆಯನ್ನು ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಇದು ನಮ್ಮ ಗಮನದಲ್ಲಿದೆ, ಶಾಸಕರ ಗಮನದಲ್ಲಿದೆ. ಅನಾನುಕೂಲ ಆಗಬಾರ್ದು ಅಂತ ಅವರು ಚಿಂತನೆ ಮಾಡ್ತಿದ್ದಾರೆ. ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿದ್ವಿ. ಅದು APMCಯಲ್ಲಿ ಕೂಡ ಜಾಗ ಇದೆ. ಅವ್ರು ಪರ್ಚೇಸ್ ಮಾಡಬೇಕಾ ಇಲ್ಲ ಅಲ್ಲೇ ಹೋಗ್ಬೇಕಾದ್ರೂ ಕೂಡ ಇನ್ನೂ ನಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆದಕ್ಕಿಂತ ನಾವು ನಿರ್ಣಯನ ತೆಗೆದುಕೊಳ್ತೀವಿ. ಯಾಕಂದ್ರೆ ಸರ್ಕಾರ ಉದ್ದೇಶ ಹೆಂಗಿದೆ ಅಂದ್ರೆ ಒಂದೇ ಕಡೆ ಇರಬೇಕಲ್ಲ, ಆ ಪ್ರತಿಯಿಂದ ಅದಕ್ಕೆ ವಿಧಾನಸೌಧ ಅಂತೀವಿ, ಸೌಧ ಅಂತೀವಿ, ಹಲವಾರು ಹೆಸರಿನ ಉದ್ದೇಶ ಒಂದು ವ್ಯಕ್ತಿ ಹೋದ್ರೆ ಅಲ್ಲಿ ಅವನಿಗೆಲ್ಲ ಕೆಲಸ ಒಂದೇ ಊರಿನಲ್ಲಿ ಒಂದೇ ಪ್ರಾರ್ಥನೆ ಮಾಡಬೇಕಂತ ಸರ್ಕಾರದ ಉದ್ದೇಶ ಇದೆ. ನೋಡೋಣ, ನಾವು ಚಿಂತನೆ ಮಾಡ್ತೀವಿ. 5 ಇದೆ, ನಿಮ್ಮ ಇಂಡಸ್ಟ್ರಿಯಲ್ ಜಾಗ ಇದೆ, ಕೊನೆಗೆ ಅಲ್ಲಿ 3ರಲ್ಲಿ ಎಲ್ಲರೂ ಕಡೆ ಮಾಡಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಶಾಸಕರ ಉದ್ದೇಶ ಜನರಿಗೆ ಸರಳೀಕರಣ ಆಗಬೇಕು, ಸುಲಭವಾಗಿ ಕಚೇರಿಗೆ ಅವರು ಮುಟ್ಟಬೇಕಂತ ಉದ್ದೇಶ ಇದೆ. ಅದಕ್ಕೆ ಖಂಡಿತವಾಗಿ ಚಿಂತನೆ ಮಾಡ್ತೀವಿ. ಕಳೆದ 3 ವರ್ಷದಿಂದ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಈಗಿನ DK ಶಿವಕುಮಾರ್ ಸರ್ಕಾರದಲ್ಲಿ ವಿಶೇಷವಾಗಿ ಸವಲತ್ತು ಸಂಪತ್ತು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷ ನಮ್ಮ ಇಲಾಖೆಯಿಂದ ಸಾಕಷ್ಟು ಹಣವನ್ನು ಕೊಟ್ಟಿದ್ದೀವಿ. ಸವಲತ್ತಿನ ಪ್ರಾರಂಭದಂತೆ ಧಾರವಾಡದಿಂದ ಗೋಕಾಕ ಅಡ್ಡಿವರೆಗೆ ಈಗ ತಾನೇ ಹೊಸ ನಮ್ಮ CRIFದಲ್ಲಿ ಸುಮಾರು 48 ಕೋಟಿ ಅದು ಗ್ರಾಮೀಣ ಭಾಗವಿದೆ. ಇಷ್ಟು ಆಮೇಲಿನಿಂದ ಬೈಲೊಂಗಲ್ ಸೇರ್ತದೆ, ಸವಲತ್ತಿ ಮತ್ತು ರಾಮಕಲ್ಗೂ ನಮ್ಮ ಬಾರ್ಡ್ವರೆಗೆ ಎಲ್ಲರಿಗೂ ಕೆಟ್ಟಿದೆ. ಅದನ್ನು ಮತ್ತೆ ರಿಪೇರಿ ಮಾಡಿ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ನಾವು ಯೋಜನೆಗೆ ಈಗಾಗಲೇ ಸುಮಾರು 58 ಕೋಟಿ ರೂಪಾಯಿನ ಮಂಜೂರನ್ನು ಮಾಡಿದ್ದೇವೆ. ಜೊತೆಗೆ ಹಲವಾರು ಬ್ರಿಡ್ಜ್ಗಳನ್ನು ಕೊಟ್ಟಿದ್ದೇವೆ, ಹಲವಾರು ರಸ್ತೆಗಳನ್ನು ಕೊಟ್ಟಿದ್ದೇವೆ. ಅನೇಕ ಕಾರ್ಯಕ್ರಮವನ್ನು ನಮ್ಮ BWD ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕೊಡುವಂಥ ಪ್ರಯತ್ನ ಮಾಡಿದ್ವಿ.
ಇನ್ನೂ 2 ವರ್ಷಗಳಲ್ಲಿ ಬಹಳಷ್ಟು ಕೆಲಸ ಮಾಡಲಿಕ್ಕೆ ಶಾಸಕರ ಜೊತೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ವೆಂಕಟಾಚಾರ್ಯ ಕೂಡ ಅವರದೇ ಆದ ಫಂಡ್ನಲ್ಲಿ ಸಾಕಷ್ಟು ಹಣವನ್ನು ಸವಲತ್ತಿ ವಿಧಾನಸಭೆಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮುಂದೆ ನೀವೆಲ್ಲ ಇಲ್ಲಿಂದ 40 ಕಿಲೋಮೀಟರ್ ಹೋಗ್ತಾರೆ. ಎಷ್ಟು ಸವಲತ್ತು ಇಲ್ಲಿದ್ದಾರೆ? 36 ಕಿಲೋಮೀಟರ್ ಇಲ್ಲಿ ಹೋಗ್ತಾರೆ. ಇನ್ನೂ ದೂರ ಆಗ್ಬೇಕು. ಸೊ ಈಗ ಬಹಳಷ್ಟು ಅರ್ಧಕ್ಕಿಂತ ಕಡಿಮೆ ಅಲ್ಲಿ ಒಂದು ಸ್ಫೂರ್ತಿ ಸವಲತ್ತಿ ಬರಲಿಕ್ಕೆ ಮೀಸಲಿಡಬೇಕಾಯಿತು. ಈಗ ಬೆಳಿಗ್ಗೆ ಬಂದ ನಿಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ನಿಮ್ಮ ಊರಿಗೆ ವಾಪಸ್ ಹೋಗುವಂಥ ಒಂದು ಸವಲತ್ತನ್ನು ನಮ್ಮ ಸರ್ಕಾರ ಕೊಡಿಸಿದೆ. ಅದಕ್ಕಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕಾಗಲ್ಲ, ಹಂತವಾಗಿ ಕಚೇರಿಗಳನ್ನ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಟೆಂಪರರಿ ತಾತ್ಪೂರ್ತಿಕವಾಗಿ ಏನು ನಾವು ಇಲ್ಲೇ ಕಚೇರಿಯನ್ನು ನಡೆಸ್ತಾ ಯುವ ಕಚೇರಿಯನ್ನು ಇಲ್ಲೇ ಕೂಡ ನಡೆಸ್ತಾ ಇದ್ದೀವಿ. ಆ ರೀತಿ ನಿಮಗೆ ಸಂಪೂರ್ಣ ಸೌಲಭ್ಯ ಕೊಡಲಿಕ್ಕೆ ಆದಷ್ಟು ಬೇಗ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಹೊಸ CM DK ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಕರ್ನಾಟಕ ಕಟ್ಟಬೇಕಂತ ಒಂದು ಕಲ್ಪನೆಯಿಂದ ನಮ್ಮ ಸರ್ಕಾರ ಮುಂದೆ ಹೋಗ್ತಾ ಇದೆ. ನಿಮ್ಮ ಸಹಕಾರ ನಮ್ಮ ಮೇಲಿರಲಿ. ಯಾರು ಕೆಲಸ ಮಾಡ್ತಾರ ಅವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು. ಯಾರು ನಿಮಗೆ ಮನೆ ಬಾಗಿಲು ಬಂದು ನಿಮ್ಮನ್ನ ಕೆಲಸ ಮಾಡ್ತಾರ ಅಂಥವ್ರನ್ನ ಗುರುತಿಸ್ಬೇಕು. ಅವ್ರಿಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನ ಆಗಬೇಕಂತ ತಮ್ಮಲ್ಲಿ ಕಳಕಳಿನ ವಿನಂತಿ ಮಾಡಿಕೊಂಡು ಬರೋದ್ರಿಂದ ಇನ್ನು ಹಲವಾರು ಕನಸಿದೆ. ನಮಗೆ ಸವಲತ್ತಿ ಇರ್ಬೋದು, ಬೈಲಂಗಲ್ ಇರ್ಬೋದು, ಬೆಳಗಾವಿಯಲ್ಲಿ ನಮ್ಮದೇ ಸರ್ಕಾರ ಒಂದು ಕನಸಿದೆ. ಇದನ್ನು ಅತ್ಯಂತ ಶರವೇಗದಲ್ಲಿ ನಾವು ಅಭಿವೃದ್ಧಿ ಪಡಿಸ್ಬೇಕಂತ ಎಲ್ಲ ಶಾಸಕರು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮ ಸರ್ಕಾರ ಅಂತೇಳಿ ನಮ್ಮ ಮಾತು. ನಮಸ್ಕಾರ.